2024 ಕಳೆದು 2025ಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ಕಾಲಿಡ್ತೀವಿ. ಆದರೆ ಮಲೆನಾಡು ಭಾಗದಲ್ಲಿ ಇವತ್ತು ಪ್ರವಾಸಿಗರು ಅತಿ ಹೆಚ್ಚು ತುಂಬಿ ತೊಳುಕ್ತಾ ಇದ್ದಾರೆ. ನಾನು ಪ್ರವಾಸಿಗರಲ್ಲಿ ಮನವಿ ಮಾಡೋದಿಷ್ಟೇ, ದಯವಿಟ್ಟು ಮಲೆನಾಡು ಭಾಗದಲ್ಲಿ ನೀವು ಕುಡಿದು ಕುಪ್ಪಳಿಸಿ ಅಸಭ್ಯವಾಗಿ ವರ್ತಿಸಿ ನಮ್ಮ ಪರಿಸರವನ್ನು ಹಾಳು ಮಾಡಬೇಡಿ. ಒಂದು ದಿನದ ಮೋಜು ಮಸ್ತಿಗೋಸ್ಕರ ತಾವು ತಮ್ಮ ಜೀವನವನ್ನು ಕಳ್ಕೊಬೇಡಿ. ಕುಡಿದು ವಾಹನನ ಚಲಾವಣೆ ಮಾಡಬೇಡಿ. ನಮ್ಮ ಹಳ್ಳಿ ಭಾಗದ ಜನ ಮುಗ್ಧ ಜನರಿರ್ತಾರೆ. ದಯವಿಟ್ಟು ಪ್ರವಾಸಿಗರಿಗೆ ನಾನು ತಿಳಿಸೋದಿಷ್ಟೇನೆ, ಕುಡಿದು ವಾಹನವನ್ನು ಚಲಾವಣೆ ಮಾಡಿ ಯಾರೋ ಇನ್ನೊಬ್ಬರ ಜೀವವನ್ನು ತೆಗಿಬೇಡಿ. ಮತ್ತೆ ಹಾಗೇನೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ನೀವು ಕುಡಿದಂತ ಬಾಟಲಿಗಳನ್ನ, ನೀವು ತಿಂದಂತ ಪ್ಲಾಸ್ಟಿಕ್ಗಳನ್ನ ಪರಿಸರಕ್ಕೆ ಎಸ್ತು ಪರಿಸರವನ್ನು ಹಾಳು ಮಾಡಬೇಡಿ. ಈಗಾಗಲೇ ನಮ್ಮ ಮಲೆನಾಡು ಭಾಗಕ್ಕೆ ಬಡವರ ಊಟಿ ಅಂತಾನೆ ಹೆಸರು ಬಂದಿದೆ. ಆ ಬಡವರ ಊಟಿಯನ್ನು ಹೆಸರನ್ನ ನಾವು ಇನ್ನೂ ಸಹ ಉಳಿಸ್ಕೊಂಡು ಕಾಪಾಡಿಕೊಂಡು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ. ತಾವುಗಳು ಒಂದು ದಿನದ ಮೋಜು ಮಸ್ತಿಗೋಸ್ಕರ ಬಂದು ಈ ಪರಿಸರವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತೀರಾ. ಹಾಗೇನೆ ಎಚ್ಚರಿಕೆಯ ಸಂದೇಶ ಕೊಡ್ತೀನಿ. ಹಾಗೇನೆ ಫಾರೆಸ್ಟ್ ಇಲಾಖೆಯವರ ಕೈಲೂ ಸಹ ಮನವಿನ ಮಾಡ್ತೀನಿ. ತಾವು ಇವತ್ತು ರಾತ್ರಿ ಬರೀ ಪೊಲೀಸ್ ಇಲಾಖೆಯವರು ಗಸ್ತಿರೋದಲ್ಲ, ಫಾರೆಸ್ಟ್ ಇಲಾಖೆಯವರು ಸಹ ಗಸ್ತಿರಬೇಕು. ಎಲ್ಲಿ ಅರಣ್ಯ ಪ್ರದೇಶದ ಒಳಗಡೆ ಪ್ರವಾಸಿಗರು ಹೋಗ್ತಾರೆ, ಅಕ್ರಮವಾಗಿ ಒಳಗಡೆ ಹೋಗಿ ಪಾರ್ಟಿಗಳನ್ನ ಮಾಡ್ತಾರೆ, ಬಾಟಲ್ಗಳನ್ನ ಎಸಿತಾರೆ ಅನ್ನೋದನ್ನ ತಾವು ಸಹ ಗಮನದಲ್ಲಿಟ್ಕೋಬೇಕು. ಇವತ್ತು ರಾತ್ರಿ ಇಡೀ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಗಸ್ತಿನಲ್ಲಿ ಇದ್ದು ನಮ್ಮ ಸಕಲೇಶಪುರದಲ್ಲಿ ನಡಿಬೇಕಾದಂತಹ ಅನಾಹುತಗಳನ್ನ ತಪ್ಪಿಸಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ಹಾಗೇನೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಏನು ತಮಗೆ ನೈಸ್ ರಸ್ತೆಯ ತರ ಸ್ವಚ್ಛಂದವಾಗಿ ಮಾಡಿಲ್ಲ ಸರ್. ರಾಷ್ಟ್ರೀಯ ಹೆದ್ದಾರಿ 75 ತುಂಬಾ ಸಾವಿನ ರಹದಾರಿಯಾಗಿದೆ. ಚಾಲನೆ ಮಾಡಿಕೊಂಡು ಬರುವಾಗ ಪ್ರವಾಸಿಗರು ಎಚ್ಚರಿಕೆಯಿಂದ ಬರಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ನಮಸ್ತೆ ಸ್ನೇಹಿತರೆ.